ಮುಂಗಾರು ಆರ್ಭಟ ಜೋರಾಗ್ತಾ ಇದೆ. ಜೂನ್ ಆರಂಭದಲ್ಲೇನೆ ಒಂದಿಷ್ಟು ಜೋರು ರಪ ಅಂತ ಮಳೆ ಬಂದು ಹೋಯಿತು. ಅದು ಸೈಕ್ಲೋನ್ ಎಫೆಕ್ಟ್ ಕೂಡ ಅದರಲ್ಲಿತ್ತು. ತದನಂತರ ಸ್ವಲ್ಪ ಬಿಡುವನ್ನ ಕೊಟ್ಟಿತ್ತು. ಈಗ ಮತ್ತೆ ಅದರ ಆರ್ಭಟವನ್ನು ಮುಂದುವರಿಸಿದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ, ಅದರಲ್ಲೂ ಕೂಡ ಕರಾವಳಿ ಭಾಗಗಳಲ್ಲಂತೂ ವಿಪರೀತವಾಗಿ ಮಳೆ ಸುರಿತಾ ಇದೆ. ಅದರ ಜೊತೆಗೆ ಬಯಲುಸೀಮೆಯ ಭಾಗಗಳಲ್ಲೂ ಕೂಡ ಹೆಚ್ಚಿನ ರೀತಿಯಾದಂಥ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಅದು ಏನು, ನೀರು ನಿಂತ್ಕೊಂಡು ಗೋಡೆಗಳು ಕುಸಿದು ಬೀಳೋವರೆಗೂ ಕೂಡ ಸಾವುಗಳು ಆಗಿವೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಆರ್ಭಟ ಇದೆ ಅನ್ನುವಂಥ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಿನಲ್ಲಿ ಮುಂಗಾರು ಮಳೆ ಅಬ್ಬರ. ಭಾರೀ ಮಳೆಗೆ ಏಕಾಏಕಿ ಕುಸಿದ ಕಾಂಪೌಂಡ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಜೋರಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಏಕಾಏಕಿ ಬೃಹತ್ ಕಾಂಪೌಂಡ್ ಕುಸಿತವಾಗಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಘಟನೆ ಆಗಿದ್ದು, ಪಕ್ಕದಲ್ಲೇ ಇದ್ದ 2 ವಿದ್ಯುತ್ ಕಂಬಗಳು ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ಇನ್ನು ಕಾಂಪೌಂಡ್ ಕುಸಿತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗೋಡೆ ಕುಸಿತದ ವೇಳೆ ರಸ್ತೆಯಲ್ಲಿ ಜನರಾಗಲಿ ವಾಹನಗಳ ಸಂಚಾರ ಇಲ್ಲದ ಹಿನ್ನೆಲೆಯಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಮುಂಚೆಯಲ್ಲಿ ಏನು ಬಿಲ್ಡಿಂಗ್ ಎಲ್ಲ ಇರಲಿಲ್ಲ, ಖಾಲಿ ಇದಿತ್ತು, ಕಾಡು ತರಕಿತ್ತು, ಒಳ್ಳೆ ಅದರ ನಂತರ ಇವರು ಯಾವಾಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದರೆ ಮೇಲಿಂದ ಕೆಳಗೆ ತನಕ ಇದೇ ಪ್ರಾಬ್ಲಮ್. ಜನ ಜಾಸ್ತಿ ಆಯಿತು, ಅವ್ರದ್ದು ನೀರು ಬಿಡೋದು, ಡ್ರೈನೇಜ್ ಬಿಡೋದು, ವರ್ಷದ್ದು 365 ಡೇಸ್ ಇವ್ರದ್ದು ಇದೇ ಪ್ರಾಬ್ಲಮ್. ಕಂಪ್ಲೇಂಟ್ ಕೊಟ್ಟರೆ ಸಹ ಅದು ಇಷ್ಟು ಚಿಕ್ಕ ತೋಡಲ್ಲಿ ಅಷ್ಟು ನೀರು ಹೇಗೆ ಹೋಗೋದು? ರೋಡಿಂದ ಬಂದು ನಮ್ಮ ಕೆಳಗೆ ರಾಜಕಾಲುವೆ ತೋಡುಂಟು, ಅದು ಸಹ ಕುಸಿದು ಹೋಗ್ತಾ ಉಂಟು. ಇನ್ನು ಮಂಗಳೂರಿನಲ್ಲಿ ವರುಣನ ರಣಾರ್ಭಟಕ್ಕೆ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಕುಸಿತವಾಗಿದೆ. ಕದ್ರಿ ಶಿವಭಾಗ್ ಬಳಿ ಸುಂದರಿ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ಆಗಿದ್ದು, ಅಪಾರ್ಟ್ಮೆಂಟ್ನ ಗೋಡೆಗೂ ಹಾನಿ ಉಂಟಾಗಿದೆ. ಇನ್ನು ಬೇಸ್ಮೆಂಟ್ನಲ್ಲಿ ನೆಲೆಸಿದ್ದ ಕಾರುಗಳಿಗೂ ಸಣ್ಣ ಪುಟ್ಟ ಹಾನಿಯಾಗಿದೆ. ಒಂದು ವೇಳೆ ಅಲ್ಲಿ ಜನರೇನಾದರೂ ಇದ್ದಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಇತ್ತ ಧಾರಾಕಾರ ಮಳೆಗೆ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯೋ ಆತಂಕ ಹೆಚ್ಚಾಗಿದೆ. ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಮಂಗಳೂರು ಮೂಡುಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಸ್ತೆಯಲ್ಲಿ ವಾಹನ ಸವಾರರು ಆತಂಕದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ನಿರಂತರ ಮಳೆ ಕೊಚ್ಚಿ ಹೋದ ಸೇತುವೆ. ಬೆಳಗಾವಿ ಗೋವಾ ರಸ್ತೆ ಸಂಚಾರ ಬಂದ್. ಇತ್ತ ಬೆಳಗಾವಿಯಲ್ಲೂ ಮಳೆ ಅವಾಂತರ ಮುಂದುವರೆದಿದೆ. ನಿರಂತರ ಮಳೆಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿರೋ ಘಟನೆ ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಬಳಿ ನಡೆದಿದೆ. ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಬೆಳಗಾವಿ ಗೋವಾ ರಸ್ತೆ ಸಂಚಾರ ಮತ್ತೆ ಬಂದ್ ಆಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗ್ತಾ ಇರುವ ಬ್ರಿಡ್ಜ್ ಈಗ ಡ್ಯಾಮೇಜ್ ಆಗಿದೆ. ಇನ್ನು ಮಲೆನಾಡಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅತ್ತ ಭಾರೀ ಮಳೆಗೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಬಳಿ ಗುಡ್ಡ ಕುಸಿತವಾಗಿ ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಬಂದ್ ಆಗಿದೆ. ಅಲ್ಲದೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಕರೆಂಟ್ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಜೋರು ಮಳೆಯಾಗಿದೆ. ಗಾಳಿ ಸಹಿತ ಮಳೆಗೆ ನಿಂತಿದ್ದ ಲಾರಿ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ. ಸಂಡೂರಿನ ನಾರಿಹಳ್ಳ ಜಲಾಶಯ ಭರ್ತಿ, 20 ಕೆರೆಗಳು ಫುಲ್, ರೈತರು ಖುಷ್. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ತಮವಾದ ಮಳೆಯಾಗಿದೆ. ಹೀಗಾಗಿ ಸಂಡೂರು ಸಮೀಪದ ನಾರಿಹಳ್ಳ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆದ್ದರಿಂದ 5 ಗೇಟ್ಗಳ ಮೂಲಕ 700 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಇದರಿಂದಾಗಿ ಸಂಡೂರು ತಾಲೂಕಿನ 20 ಕೆರೆಗಳು ಭರ್ತಿಯಾಗಿದ್ದು, ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಒಟ್ಟಾರೆ ಇನ್ನು 3 ದಿನಗಳ ಕಾಲ ಕರಾವಳಿ, ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇತ್ತ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.